ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವಾನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟಿಗೆ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಒಂದೇ ಸೈಜಲ್ಲಿರೋ ಬೆಂಡೆಕಾಯಿನ ಕೂಡಿಸಿ ತಗೊಂಡು ನೀಟಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದೇ ಸೈಜಲ್ಲಿ ತಗೊಂಡು ಚಾಪ್ ಮಾಡೋದ್ರಿಂದ ಬೇಗ ಬೆಂಡೆಕಾಯಿ ಚಾಪ್ ಮಾಡ್ಕೋಬೋದು. ಅದ್ರಗೋಸ್ಕರ ಸೈಜ್ ನೋಡಿ ಕಟ್ ಮಾಡ್ಕೋತಾ ಇದ್ದೆ ನಾನು. ಬೆಂಡೆಕಾಯಿ ಎಲ್ಲ ಕಟ್ ಮಾಡಿದಾದ್ಮೇಲೆ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ತೊಳ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ತೊಳಿಬೇಕು ಫಸ್ಟ್, ನಾನು ತೊಳೆದಿದ್ದೀನಿ, ಹಾಗೆ ಕಟ್ ಮಾಡ್ತಾ ಇಲ್ಲ. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಲೊಳೆ ಜೊಲ್ಲು ಇರುತ್ತಲ್ಲ, ಅದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ಬ್ಲ್ಯಾಕ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ನೀಟಾಗಿ ಬ್ಲ್ಯಾಕ್ ಸ್ವಲ್ಪ ಬ್ಲ್ಯಾಕ್ ಆಗಿ ಲೊಳೆ ಎಲ್ಲ ಹೋಗಿದೆ, ಆ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಅದಾದಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಅದು ಆಲ್ಮೋಸ್ಟ್ ನನ್ನ ಸೌಂಡ್ ಬರುತ್ತೆ, ಬಿಕಾಸ್ ನಾನು ವಾಶ್ ಮಾಡಿ ಹಾಕ್ತೀನಿ ಕರಿಬೇವು, ಅದ್ರಗೋಸ್ಕರ ಸೌಂಡ್ ಬರುತ್ತೆ. ಅದಾದಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಬ್ರೌನ್ ಬಂದಮೇಲೆ ಇದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಟೊಮೆಟೊ ಎಲ್ಲ ಮೆತ್ತಗಾಗಬೇಕದು ಗೊತ್ತಾಗುತ್ತೆ, ಫ್ರೈ ಮಾಡ್ತಾ ಗೊತ್ತಾಗುತ್ತೆ. ಅದಕ್ಕೇ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಹುರ್ಕೊಂಡ್ರೆ ಅದು ಬೇಗ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಇದು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕೋತಾ ಇದ್ದೀನಿ. ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ನಾನು ವ್ಲಾಗೆಲ್ಲ ಮಾಡಬೇಕಂದ್ರೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಅಂದರೆ 1 ಸ್ಪೂನ್ ಹಾಕೋಬೋದು, ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅದಾದಮೇಲೆ ಗರಂ ಮಸಾಲ ಅದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಸ್ಪೂನ್ ಮೊಸರು ಬಂದುಬಿಟ್ಟು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಅಂದರೆ ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಅನ್ನಲ್ಲ, ನಾನು ಅದ್ರಗೋಸ್ಕರ ಕರ್ಡನ್ನು ಯೂಸ್ ಮಾಡಿರೋದು. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾವು ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಮೊಸರು ಇದೆಯಲ್ಲ, ಅದೆಲ್ಲ ನೀಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಅದೇ ಬಂದರೆ ಇನ್ನೂ ಟೇಸ್ಟ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಶೇಂಗಾ ಪೌಡ್ರ್ ಯೂಸ್ ಮಾಡತ್ತೀನಿ. ಮತ್ತು ಜಾತ್ರೆ ಮಾಡ್ತಿದ್ದೀನಿ ಅನ್ಕೋಬೇಡಿ, ಅದನ್ನು ಹಾಕಿ ಇದನ್ನು ಹಾಕಿ ಜಾತ್ರೆ ಮಾಡ್ತಿದ್ದಾಳೆ ಅವಳು, ಈ ಥರ ಮಾಡಿದ್ರೆ ಚೆನ್ನಾಗುತ್ತೆ ಅನ್ಕೋಬೇಡಿ, ಚೆನ್ನಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಶೇಂಗಾ ಪೌಡ್ರ್ ನಾನಿಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ನೀಟಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡೋದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಇವಾಗ ಪಲ್ಯ ರೆಡಿ ಆಯಿತು. ಸೈಡ್ಸ್ಗೆ ಏನಾದರೂ ಬೇಕಲ್ಲ, ಅದಕ್ಕೆ ಸೈಡ್ಸಲ್ಲಿ ವೆಜಿಟೇಬಲ್ ಇರಲಿ ಅಂತ 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಆಮೇಲೆ 1 ರ್ಯಾಡಿಶ್, ಆಮೇಲೆ 1 ಕುಕ್ಕುಂಬರು. ನಾನಂತೂ ಖಾಲಿ ಟೈಮಲ್ಲಿ ವೆಜಿಟೇಬಲ್ ತಿನ್ನೋದು ಅಷ್ಟರಲ್ಲೇ ಇದೆ. ಇವಾಗಾದರೂ ಊಟದ ಜೊತೆ ಆದರೂ ತಿನ್ನೋಣ ಅಂತ ನೀಟಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಎಲ್ಲ ಊಟಕ್ಕೆ ಬನ್ನಿ. ಏನು ಊಟಕ್ಕಿದೆ ಅಂದರೆ ಸ್ಪೆಷಲಾಗಿ ಇವಾಗ ಮಾಡಿರೋ ಬೆಂಡೆಕಾಯಿ ಪಲ್ಯ ಜೊತೆಗೆ ನಾನು ಆಫ್ಟರ್ನೂನ್ ಮಾಡಿದ್ದೆ ಸ್ವಲ್ಪ ಹಾಗಲಕಾಯಿ ಪಲ್ಯ ಇತ್ತು, ಅದು ನಾನು ಒನ್ ಆಫ್ ದ ಫೇವ್ರೆಟ್ ಹಾಗಲಕಾಯಿ ಪಲ್ಯ. ಆಮೇಲೆ ಚಪಾತಿ ಮಾಡಿದ್ದೆ. ಇದೆಲ್ಲ ಇದೆ ಇವತ್ತಿನ ಊಟಕ್ಕೆ ತರಕಾರಿ ಜೊತೆಗೆ. ಸೊ ಬನ್ನಿ ಊಟ ಮಾಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.